ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಸೆಕೆಂಡ್ ಬಿ ಕಾಮ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ, ಆ ಒಂದು ಸಬ್ಜೆಕ್ಟಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇದೆ, ಸೊ ಆ ಒಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಬನ್ನಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಥರ್ಡ್ ಸೆಮಿಸ್ಟರ್ ಬಿ ಕಾಮ್ ಯಾರಿದ್ದಾರ ಅವ್ರಿಗೆ ಇರ್ತಕ್ಕಂಥದ್ದು. ದಿ ಫಸ್ಟ್ ಒನ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ರೆ, ರೈಟ್ ಅಬೌಟ್ ದಿ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಪ್ರಿಯಾಂಬಲ್ ಬಗ್ಗೆ ಬರೀರಿ ಅಂತ ಹೇಳ್ಬಿಟ್ಟು ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಗೆ ಬೇಕಾದ್ರೆ ಕೇಳ್ಬೋದು. ಅಂದ್ರೆ ಸಂವಿಧಾನದ ಏನು ದಟ್ ಈಸ್ ಪ್ರಸ್ತಾವನೆಯನ್ನು ಬರೆಯಿರಿ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ರೈಟ್ ದಿ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ನ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಗೆ ಕೇಳ್ಬೋದು, ಒಂದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಒನ್, ಡಿಸ್ಕಸ್ ದ ಸಾಲಿನ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಪ್ರಮುಖ ಲಕ್ಷಣಗಳನ್ನ ಬರಿಬೇಕು. ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಗುಣಲಕ್ಷಣಗಳೇನಿದೆ ಅಂತ ಹೇಳ್ಬಿಟ್ಟು ಕೇಳಬಹುದು. ಅದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದಂತೂ ಕಂಪಲ್ಸರಿ ಕೇಳ್ತಾರೆ, ಕರೆಕ್ಟಾಗಿ ಗೊತ್ತಿರಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಥರ್ಡ್ ಒನ್ ಬಂದು ಎಕ್ಸ್ಪ್ಲೈನ್ ದಿ ಫಂಡಮೆಂಟಲ್ ರೈಟ್ಸ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎಕ್ಸ್ಪ್ಲೈನ್ ದಿ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಬರೀರಿ ಅಂತ ಹೇಳ್ಬಿಟ್ಟು ಕೇಳ್ಬೋದು ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಗೆ. ಈ ಒಂದು ಕ್ವಶನ್ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಫಂಡಮೆಂಟಲ್ ರೈಟ್ಸ್ ಅಂತ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಐದರ್ ಸೆಕ್ಷನ್ ಬಿ ಐದರ್ ಸೆಕ್ಷನ್ ಸಿ ಗೆ ಕಂಪಲ್ಸರಿ ಈ ಒಂದು ಟಾಪಿಕ್ ಕೇಳಬಹುದು. ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಅಂಡ್ ಫೋರ್ತ್ ಕ್ವಶನ್ ಏನಪ್ಪಾ ಅಂದ್ರೆ, ಎಕ್ಸ್ಪ್ಲೈನ್ ದಿ ಚಾಲೆಂಜಸ್ ಟು ನ್ಯಾಷನಲ್ ಯುನಿಟಿ ಅಂಡ್ ಇಂಟಿಗ್ರಿಟಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳಬಹುದು. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪ್ಲೈನ್ ಏಕತೆ ಮತ್ತು ಸಮಗ್ರತೆಯಲ್ಲಿರುವ ಸವಾಲುಗಳನ್ನ ಬರೀಬೇಕು ನೀವು. ಸೊ ನ್ಯಾಷನಲ್ ಯೂನಿಟಿ ಅಂಡ್ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂತ, ಸೊ ನ್ಯಾಷನಲ್ ಯೂನಿಟಿ ಅಂಡ್ ಇಂಟಿಗ್ರಿಟಿ ಏನಿದೆ, ಸೊ ಅದಕ್ಕೆ ಏನೇನು ಚಾಲೆಂಜಸ್ ಇದೆ ಅನ್ನೋದನ್ನ ವಿವರಣೆ ಮಾಡಿ ಬರಿಬೇಕಾಗುತ್ತೆ. ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಐದನೇದು ಬಂದು ಮೆನ್ಷನ್ ದಿ ಮೆಥಡ್ಸ್ ಆಫ್ ಅಕ್ವಿಜೇಷನ್ ಆಫ್ ಸಿಟಿಜನ್ಶಿಪ್ ಅನ್ನ ಹೇಗೆ ಪಡೆದುಕೊಳ್ಬಹುದು ಅನ್ನೋದು, ಯಾವೆಲ್ಲ ಡಿಫ್ರೆಂಟ್ ಮೆಥಡ್ಸ್ ಇದೆ ಅದನ್ನ ಮೆನ್ಷನ್ ಮಾಡಿ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮೆಥಡ್ಸ್ ಆಫ್ ಅಕ್ವಿಜೇಷನ್ ಆಫ್ ಅಕ್ವೈರಿಂಗ್ ಸಿಟಿಜನ್ಶಿಪ್ ಇನ್ ಇಂಡಿಯಾ. ಅಂಡ್ ರೈಟ್ ಅಬೌಟ್ ದಿ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಫಂಡಮೆಂಟಲ್ ರೈಟ್ಸ್ ಹೇಗೆ ಮೋಸ್ಟ್ ಇಂಪಾರ್ಟೆಂಟು, ಅದೇ ತರ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಇಂಪಾರ್ಟೆಂಟು. ಎರಡರಲ್ಲೂ ಒಂದು ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರುತ್ತೆ. ಐದರ್ ಫಂಡಮೆಂಟಲ್ ರೈಟ್ಸ್ ಕೇಳ್ತಾರೆ, ಇಲ್ಲಾಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಗೆ ಇದ್ದೇ ಇರುತ್ತೆ. ಅಂಡ್ ಸೆವೆಂತ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಅನಲೈಸ್ ದ ಡಿರೈವೇಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. DPSP ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕೊಡಬಹುದು. ಸೊ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಡಿರೈವೇಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನೆಲ್ಲ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಕ್ವಶನ್ ನಂಬರ್ 8 ಬಂದು ರೈಟ್ ಅಬೌಟ್ ಗಾಂಧೀಜಿಸ್ ಕಾನ್ಸೆಪ್ಟ್ ಆಫ್ ಟಾಲರೆನ್ಸ್. ಸೊ ಗಾಂಧೀಜಿ ಕಾನ್ಸೆಪ್ಟ್ ಏನಿದೆ, ದಟ್ ಈಸ್ ಸಹಿಷ್ಣುತೆಯ ಪರಿಕಲ್ಪನೆಯನ್ನು ಕುರಿತು ಬರಿಬೇಕಾಗುತ್ತೆ. ಸೊ ರೈಟ್ ಅಬೌಟ್ ಗಾಂಧೀಜಿ ಕಾನ್ಸೆಪ್ಟ್ ಆಫ್ ಟಾಲರೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳಬಹುದು, ಅದೊಂದು ನೋಡ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಸೊ RTI ಅಂತ ಏನ್ ಕರಿತೀರಾ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದೆ, ಸೊ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರುತ್ತೆ. ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಟೆಂತ್ ಒನ್ ಬಂದು ಎಕ್ಸ್ಪ್ಲೈನ್ ದಿ ನೇಚರ್ ಅಂಡ್ ಸ್ಕೋಪ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅನ್ನ ಕೇಳ್ಬೋದು. ಸೊ ನೇಚರ್ ಆರ್ ಸ್ಕೋಪ್ ಎರಡೂ ಬೇಕಾದ್ರೆ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ನ ನೇಚರ್ ನ ಎಕ್ಸ್ಪ್ಲೈನ್ ಮಾಡಿ ಅಥವಾ ಸ್ಕೋಪ್ ಅನ್ನ ಬರೀರಿ ಅಂತ ಬೇಕಾದ್ರೆ ಸೆಪರೇಟ್ ಆಗಿ ಬೇಕಾದ್ರೆ ಕೇಳ್ಬೋದು. 11th ಬಂದು ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಅಂಬೇಡ್ಕರ್ ಇನ್ ಮೇಕಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದರ್ ರೋಲ್ ಆಫ್ ಅಂಬೇಡ್ಕರ್, ಸೊ ಕಾನ್ಸ್ಟಿಟ್ಯೂಷನ್ಸ್ ಅನ್ನ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಏನು ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಅದನ್ನ ಕೇಳಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದ ರೋಲ್ ಆಫ್ ನೆಹರು ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ನೆಹರು ಅವರ ಪಾತ್ರ ಏನು, ಕಾನ್ಸ್ಟಿಟ್ಯೂಷನ್ಸ್ ಅನ್ನ ಸಂವಿಧಾನದ ರಚನೆ ಮಾಡಬೇಕಾದ್ರೆ ಅವರ ಒಂದು ಪಾತ್ರ ಏನು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಇವೆರಡು ಕ್ವಶನ್ಸ್ ಅನ್ನ ಕೇಳಿಲ್ಲ ಅಂದ್ರೆ ಡೈರೆಕ್ಟ್ 13th ಕ್ವಶನ್ಸ್ ಏನಿದೆ, ಎಕ್ಸ್ಪ್ಲೈನ್ ದ ಕಾಂಪೋಸಿಷನ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದ್ರೆ
ಎಕ್ಸ್ಪ್ಲೈನ್ ಮಾಡಿ ಅಂತಾರೆ. ಅಂದ್ರೆ ಸಂವಿಧಾನ ರಚನಾ ಸಮಿತಿಯನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಅದು ಡೈರೆಕ್ಟ್ ಆಗಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾವಾಗ ನೆಹರು ಮತ್ತೆ ಅಂಬೇಡ್ಕರ್ ಸಪರೇಟ್ ಆಗಿ ಕೇಳಿಲ್ಲ ಅಂತ ಹೇಳಿದ್ರೆ ಈ ತರ ಒಂದು ವಿವರಿಸಿ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಅದು ಒಂದು ಇಂಪಾರ್ಟೆಂಟು. ಅಂಡ್ ನೆಕ್ಸ್ಟ್ ಕ್ವಶನ್ಸ್ ಬಂದು ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಸಿಟಿಸನ್ಸ್ ಇನ್ ನೇಷನ್ ಬಿಲ್ಡಿಂಗ್. ಸೊ ನೇಷನ್ ಬಿಲ್ಡಿಂಗ್ ಅಲ್ಲಿ ಸಿಟಿಸನ್ಸ್ ನ ಪಾತ್ರ ಏನು ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ನಾನು ಗೆಸ್ ಮಾಡಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಸ್ ಪರ್ ನಿಮ್ಮ ಸಿಲೆಬಸ್ ಪ್ರಕಾರ ನಾನು ಗೆಸ್ ಮಾಡಿರ್ತಕ್ಕಂಥ ಇಷ್ಟು ಟಾಪಿಕ್ ಅಲ್ಲಿ ನಿಮಗೆ ಸೊ ಬರೀಲಿಕ್ಕೆ ಬೇಕಾದಂತಹ ಕ್ವಶನ್ಸ್ ಅನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಇದರ ಕ್ವಶನ್ಸ್ ಅಲ್ಲೇ ನಿಮಗೆ ಏನು ಎಕ್ಸಾಮ್ಗೆ ಬರೀಲಿಕ್ಕೆ ಬೇಕಾದಂತಹ ಕ್ವಶನ್ಸ್ಗಳು ಎಕ್ಸಾಮ್ ಅಲ್ಲಿ ಇರ್ತವೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ಹಾಗೆ ನಿಮ್ಗೆ ಏನಾದರೂ ಅನ್ಸಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ದಿಸ್ ಇಸ್ ವಾಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಕ್ವಶನ್ ಥರ್ಡ್ ಸೆಮಿಸ್ಟರ್ BCom ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಥ್ಯಾಂಕ್ ಯು.